ತಾಯಿ ಭುವನೇಶ್ವರಿ ಈ ಕನ್ನಡ ಮಾತೆಯ ಪೂಜೆ ಅವಧಿಗೆ ಅದು ಎಲ್ಲಿ ಕನ್ನಡದ ಗಂಡು ಮೆಟ್ಟನ ಸ್ಥಳವಾದಂತ ಜಗ್ಲಿಯಿಂದ ಈ ರಥ ಪ್ರಾರಂಭ ಆಗಬೇಕು. ಏನು ನಮ್ಮೆಲ್ಲರ ಕನ್ನಡಿಗರ ಒಂದು ಕನಸಿದೆ, ಈ ಕನ್ನಡ ಭಾಷೆಯನ್ನ ನಾವು ಉಳಿಸಬೇಕು, ಬೆಳೆಸಬೇಕು. ಅದು ನಮ್ಮ ಸಾಹಿತ್ಯದ ಮುಖಾಂತರ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ಯುವ ಪೀಳಿಗೆ ಇದಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆದಂತಹ ಸನ್ಮಾನ್ಯ ವಿವೇಕಾನಂದ ಗೌಡರು ಮಾಡಿದ್ರು ಮತ್ತು ಅವರೆಲ್ಲ ತಂಡದವರು ಬಹಳಷ್ಟು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನ ಒಂದು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಳೆ ಈ ಸಮ್ಮೇಳನದ ಉದ್ಘಾಟನೆ, ಸಾಯಂಕಾಲ ಮತ್ತೆ ಸಂಸ್ಕೃತದ ಕಾರ್ಯಕ್ರಮಗಳು ಮತ್ತು ನಾಡದು ಕೂಡ ಗೋಷ್ಠಿಗಳು, ಇವೆಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ ನಾವು ಗಜೇಂದ್ರಗಢ ನಗರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಎಲ್ಲ ಸಮಿತಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವೇನು ಈ ತಾಯಿ ಭುವನೇಶ್ವರಿಯ ಕೃಪಾಶೀರ್ವಾದ ಏನು ದಿವಂಗತ ಅಂದನಪ್ಪ ದೊಡ್ಡಮೆಟ್ಟಿಯವರು ಏಕೀಕರಣಕ್ಕೆ ಹೋರಾಟ ಮಾಡಿದಂತ ಒಬ್ಬ ಧೀಮಂತ ವ್ಯಕ್ತಿ, ಅಂತವರ ಒಂದು ಗ್ರಾಮದಲ್ಲಿ ಆ ತಾಯಿ ಭುವನೇಶ್ವರಿ ಬಗ್ಗೆ ಬಹಳ ಅಪಾರವಾದ ಗೌರವ ಇಟ್ಕೊಂಡಂತ ಪುಣ್ಯಾತ್ಮರು, ಅಂತವರ ವಿಚಾರದಲ್ಲಿ ಮತ್ತೆ ಅವ್ರನ್ನೂ ಕೂಡ ನಾವು ನೆನೆಸಿಕೊಳ್ಳುವಂತ ಒಂದು ಸಂದರ್ಭನೂ ಆಗಬೇಕನ್ನೋ ವಿಚಾರ ಇಟ್ಟುಕೊಂಡು ಆ ತಾಯಿ ಭುವನೇಶ್ವರಿಯ ಪೂಜೆಯನ್ನು ಈ ಜಗ್ಲಿಯಿಂದ ನಾವು ಮಾಡಿ ಇವತ್ತಾದ್ರೂ ಅವ್ರಿಗೆ ನಮ್ಮ ಅನಂತ 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 ಕೃತಜ್ಞತೆಗಳನ್ನು ಕೂಡ ಸಲ್ಲಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ರಥ, ಈ ಕನ್ನಡದ ರಥ ಇವತ್ತು ನಮ್ಮೆಲ್ಲರ ಮನದಲ್ಲಿ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ಅಭಿಮಾನ ಹುಟ್ಟಿಸುವಂತ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.